ರಾಷ್ಟ್ರ ಪ್ರಾಣಿಯಾಗಿ ನೀವು ಏನ್ ಮಾಡಬೇಕು, ಘೋಷಣೆ ಮಾಡಬೇಕು. ಇದು ನಮ್ಮೆಲ್ಲರ ಒಂದು ಕರ್ತವ್ಯ, ನಮ್ಮೆಲ್ಲರ ಸಮ್ಮತ ಇದೆ ಅಂತ ಹೇಳಿ ನೋಡಿ. ನಾವು ಎಲ್ಲಿ ತನಕ ಈ ತರ ಅಸಹಾಯಕರಾಗಿ ಮಾಡಲ್ಲ ಅಂತೀವಿ ಅಲ್ಲಿ ತನಕ ಆಗಲ್ಲ. ಯಾಕಪ್ಪ ಅಂದ್ರೆ 500 ವರ್ಷಗಳ ಕೇಳಿ 500 ವರ್ಷಗಳಿಂದ ರಾಮನ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ. 500 ವರ್ಷದಿಂದ ಶತಗತವಾಗಿ ಎಲ್ಲರೂ ಪ್ರಯತ್ನ ಪಟ್ಟಿತ್ತು. ಇವತ್ತು ಅಯೋಧ್ಯೆಯಲ್ಲಿ ಧರ್ಮಧ್ವಜವನ್ನು ಆರಿಸುವಂತ ದಿನ ಬಂತು. ಇವತ್ತು ನಮ್ಮ ಕಾಲದಲ್ಲಿ ಇದು ಮಾಡದಲೇ ಇರ್ಬೋದು. ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಯೊಬ್ಬ ಮಾನವನು ಈ ಭೂಮಿ ಮೇಲೆ ಹುಟ್ಟಿದ್ದಾನೆ, ಗೋಮಾತೆಯನ್ನು ಋಣವನ್ನು ತೀರಿಸ್ತಾನೆ ಅಂದ್ರೆ ಪ್ರತಿಯೊಬ್ಬರು ಪತ್ರವನ್ನು ಬರೆಯಬೇಕು. ಪ್ರತಿಯೊಬ್ಬರು ಪತ್ರವನ್ನು ಬರೆದು ಒಂದೊಂದು ಪತ್ರಗಳು ಎಲ್ಲೆಲ್ಲಿ ಕಟ್ಟಾಗಿ ನಿಲ್ತಾವೋ ಆ ಒಂದು ದಿನ ಎಲ್ಲರ ಗಮನಕ್ಕೆ ಬರುತ್ತೆ. ನಾವೆಲ್ಲರೂ ಅಭಿಯಾನ ಪ್ರಾರಂಭ ಮಾಡಿದ್ರೆ ಒಂದು ದಿನ ಹುಲಿ ಯಾವ ರೀತಿ ಈ ದೇಶದ ರಾಷ್ಟ್ರ ಪ್ರಾಣಿ ಆಗಿದೆಯೋ ಗೋಮಾತೆನೂ ಒಂದು ದಿನ ಅದೇ ನಮ್ಮ ಕಾಲಕ್ಕಾಗಿಲ್ಲ ಅಂತ ಇರ್ಬೋದು. ಇನ್ನು ಮುಂದಿನ 3 ತಲೆಗಾದ ನಮ್ಮ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ರೆ ಮುಂದೊಂದು ದಿನ ಖಂಡಿತವಾಗೂ ಆಗುತ್ತೆ ಅಂತ ಹೇಳಿ ತಾಯಿ ಎತ್ತನಹಳ್ಳಿ ಮಾರಮ್ಮ, ಕರಿಯಮ್ಮ, ಕೊಲ್ಲಾಪುರದಮ್ಮ, ಆಂಜನೇಯ ಇಲ್ಲಿ ದಶದೇವತೆಗಳ ಮುಂದೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಒಂದು ಗೋಮಾತೆ ಏನಾಗಬೇಕು, ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅನ್ನುವಂಥ ಒಂದು ಅಭಿಯಾನವನ್ನ ಈ ವೇದಿಕೆಯಿಂದನೇ ನಾವೆಲ್ಲ ಪ್ರಾರಂಭ ಮಾಡೋಣ. ಇದಕ್ಕೆ ದೇವಾನುದೇವತೆಗಳ ಅನುಗ್ರಹವೂ ಸುಧಾ ಇದೆ. ದೇವರಿಗೆ ದೀಪ ಹಚ್ಚಲಿಕ್ಕೆ ತುಪ್ಪ ಬೇಕು, ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಹಾಲು ಬೇಕು, ಮಕ್ಕಳಿಗೆ ಹಾಲು ಕುಡಿಸ್ಬೇಕು, ಮಕ್ಕಳು ತುಪ್ಪ ತಿನ್ನಿಸ್ಬೇಕು. ಇದೆಲ್ಲವನ್ನು ನಾವು ಇಟ್ಕೊಂಡು ಆ ತಾಯಿಯನ್ನ ತಲೆ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಂತ ನತದೃಷ್ಟದ ಈ ಭೂಮಿ ಮೇಲೆ ಇರೋದು ವ್ಯರ್ಥ. ಪ್ರತಿಯೊಬ್ಬರು ಆಗಲ್ಲ ಅನ್ನಬಾರ್ದು. ಆಯ್ತು ನಾವು ನಿಲ್ಲೋಣ, ನೋಡೇ ಬಿಡೋಣ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಬಂದ್ರೆ ಖಂಡಿತವಾಗಲು ಇದು ಸಾರ್ಥಕವಾಗುತ್ತೆ, ಸಾಧ್ಯವಾಗುತ್ತೆ ಅಂತ ಈ ವೇದಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಒಬ್ಬ ಯಾರ ಕಣ್ಣಿಂದಲೇ ಇರೋನು ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತೆ, ಎಲ್ಲಿಗೆ ಹೋಗ್ತಾ ಇದ್ದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳೋದು, ನಾವೆಲ್ಲರೂ ಹಿಂದೂ ಸನಾತನ ಧರ್ಮದ ಆಸ್ತಿಕರಾಗಬೇಕು, ಜಾತಿಯನ್ನ ಬಿಡಬೇಕು, ಧರ್ಮವನ್ನ ಇಡಬೇಕು. ಮಾಡೋಣ. ನಾವೀಗ ಒಗ್ಗಟ್ಟಾಗಿ ಸೇರಿದಾಗ ಸನಾತನ ಹಿಂದೂ ಧರ್ಮದ ಆಸ್ತಿಕರಾಗಿರಬೇಕು ಅಂತ ಹೇಳಿ ಈ ಪವಿತ್ರವಾದಂತ ಈ ವೇದಿಕೆಯಲ್ಲಿ ಇವತ್ತು ಮೊದಲನೇ ಆರತಿ